ಪೊಂಗಲ್ ಸೀರೀಸ್ ನಲ್ಲಿ ಇವತ್ತು ಡೇ 4. ಇವತ್ತು ಎಲ್ಲರಿಗೂ ತುಂಬಾನೇ ಇಷ್ಟವಾಗುವ ಪಾರಂಪರ್ಯವಾಗಿ ಮಾಡುವ ಸಿಹಿ ಪೊಂಗಲ್ನ ಹೇಗ್ ಮಾಡೋದು ಅಂತ ನೋಡೋಣ. ಇದು ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ 1/4 kg ರಾ ರೈಸ್ ನ ಒಂದು ಪಾತ್ರೆಗೆ ಹಾಕೋಣ. ಈಗ ಸ್ಟವ್ ನಲ್ಲಿ ಒಂದು ಪ್ಯಾನ್ ಇಟ್ಟು 100 ಗ್ರಾಂ ಹೆಸರು ಬೇಳೆನ ಡ್ರೈ ರೋಸ್ಟ್ ಮಾಡಿ ಅಕ್ಕಿ ಜೊತೆಗೆನ ಹಾಕೊಂಡು 2 ರಿಂದ 3 ಸರಿ ವಾಶ್ ಮಾಡಿ ತಗೊಂಡು ಒಂದು ಕುಕ್ಕರ್ ಗೆ ಹಾಕೋಣ. ಇದಕ್ಕೆ ಈಗ 4 ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಲಿಡ್ ಹಾಕಿ ಮುಚ್ಚಿ ಒಂದು 5 ವಿಸಿಲ್ ಬಿಟ್ಟು ಬೇಯಿಸ್ಕೊಳ್ಳೋಣ. ಈಗ ಒಂದು ಸಾಸ್ ಪ್ಯಾನ್ ನಲ್ಲಿ ಅರ್ಧ kg ಬೆಲ್ಲವನ್ನ ಹಾಕೊಂಡು ಅರ್ಧ ಗ್ಲಾಸ್ ನೀರನ್ನ ಹಾಕಿ ಬೆಲ್ಲವನ್ನ ಕರಗಿಸ್ಕೊಳ್ಳೋಣ. ಈಗ ಅದೇ ಪ್ಯಾನ್ ನಲ್ಲಿ 100 ಗ್ರಾಂ ಅಷ್ಟು ತುಪ್ಪ ಹಾಕಿ 15 ರಿಂದ 20 ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಂಡು ಜೊತೆಗೆ ಸ್ವಲ್ಪ ಒಣ ದ್ರಾಕ್ಷಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಪ್ರೆಷರ್ ರಿಲೀಸ್ ಆದ್ಮೇಲೆ ಕುಕ್ಕರ್ ಲಿಡ್ ನ ಓಪನ್ ಮಾಡಿ ಚೆನ್ನಾಗಿ ಈ ತರ ಸ್ಮ್ಯಾಶ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಕರಗಿಸಿಟ್ಟಿರುವ ಬೆಲ್ಲವನ್ನ ಫಿಲ್ಟರ್ ಮಾಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಫ್ರೈ ಮಾಡಿಟ್ಟಿರುವ ಗೋಡಂಬಿ, ದ್ರಾಕ್ಷಿ, 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾನೇ ಟೇಸ್ಟ್ ಆದ ಸಿಹಿ ಪೊಂಗಲ್ ತಯಾರ್. ಸೊ ಖಂಡಿತ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.